ಯಾವುದೋ ಒಂದು ಇದನ್ನು ನೋಡಿದ್ವಿ ನಾವು ಚಂದಮ್ಮ ಯಾವುದಪ್ಪಿ ಅದು ಇದು ಪಾನಿಪುರಿದು ಸರ್ ನಮ್ಮ ಬಾಸು ಒಂದೇ ಒಂದು ಮಾಹಿತಿ ಕೊಟ್ಟಿದ್ದಷ್ಟೇ ಹೊಟ್ಟೆಪಾಡು ಚಾಟ್ಸ್ ಹೊಟ್ಟೆಪಾಡು ಚಾಟ್ಸ್ ಅಂತ ಹೇಳ್ಬಿಟ್ಟು ಅದು ತುಂಬ ಅವ್ರಿಗೂ ಹೊಟ್ಟೆ ತುಂಬುತ್ತೆ ಪ್ಲಸ್ ನಮಗೂ ಹೊಟ್ಟೆ ತುಂಬುತ್ತೆ. ಹಾಗಾಗಿ ನಾವೇನಂತ ಹೇಳ್ತೀವಿ ಅಂದರೆ ನಮ್ಮ ಬಾಸ್ ಯಾವತ್ತು ಫಾರ್ ಎವರ್ ಬಿಡ್ತೇನೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು ಜನಕ್ಕೆ ಕೆಲಸ ಕೊಟ್ಟಾರ ಗ್ರೇಟ್ ತಾನೆ. ನೀವು ಬಾಸ್ ಫ್ಯಾನ್ ಡಿ ಬಾಸ್ ಫ್ಯಾನ್? ಡೆಫಿನೆಟ್ಲಿ ಸರ್ ನಾವು ಡಿ ಬಾಸ್ ಫ್ಯಾನೇ. ಬಟ್ ಆದ್ರೂ ಯಾಕೆ ಇದು ವಿಶೇಷ ಅನ್ಸುತ್ತೆ ನಿಮಗೆ? ಚಾಟು ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ದು. ಓಕೆ, ಇವರು ದರ್ಶನ್ ಅವ್ರು ಮಾತಾಡಿರೋದ ಹಂಗೆ ನೋಡಿ ಬಂದಿದ್ದು. ಹಿಂದಿ ಚೆನ್ನಾಗಿತ್ತು. ಈಗ ಹೋಗೋಣ ತುಂಬೇರು ಅಂತ ಅಂದ್ಬಿಟ್ಟು ನೀವು ಒಂದ್ಸಲಿ ತೆಗೆದು ನೋಡಿ. ಹಸಿವನಿಗಿದ ಕೈಗಳೇ ಬೆನ್ನು ತಟ್ಟದೆ ಅದ್ ನೋಡಿ ಮತ್ತೆ ಬಂದಿರೋದು. ಸರ್ ಅಭಿಮಾನಿಗಳಾಗಿ ಅವ್ರ ಮಾತು ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿನ ಟೇಸ್ಟ್ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಓಕೆ, ಇಲ್ಲಿ ಟೇಸ್ಟ್ ನೋಡಿ ನೆಕ್ಸ್ಟ್ ಮಾತಾಡ್ತೀವಿ. ಅವ್ರು 1000 ಕೋಟಿ ಆಸ್ತಿ ಒಡೆಯವ್ರು ಅವ್ರು, ಬಟ್ ಆದ್ರೂ ನಮ್ಮಂತರ ಗುರ್ತಿಸ್ಬಿಟ್ಟು ಮಾಡ್ತಾರಂದ್ರೆ ಅದು ಹೆಮ್ಮೆ ವಿಷಯ ಸರ್. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಅವ್ರ ಹೊಟ್ಟೆಪಾಡು ಅಂತ ಹೆಸರನ್ನು ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ಸರ್. ಖುಷಿ ಆಯ್ತು ಸರ್, ನಮ್ಮನ್ನ ಗುರ್ತಿಸಿ ಅವ್ರು ಹೇಳಿದ್ಮೇಲೆ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು ಅಂಗಡಿ. ಹುಡ್ಕೊಂಡು ಅವ್ರು ಹೇಳಿದ ತಕ್ಷಣ ಡಿ ಬಾಸ್ಗೋಸ್ಕರ ಹುಡಿಕೊಂಡು ಈ ಹೊಟ್ಟೆಪಾಡು ಚಾಟ್ಸ್ಗೋಸ್ಕರ ಬಂದಿದ್ದೀವಿ. ಡಿ ಬಾಸ್ಗೆ ಜೈ. ಅಲ್ಲಿ ಒಂದು ಧೈರ್ಯ ಮಾಡ್ಬೇಕು ಸರ್. ಧೈರ್ಯ ಮಾಡಿದ್ರೆ ಎರಡೇ ಆಪ್ಷನ್, ಒಂದು ಗೆಲ್ತೀವಿ ಇಲ್ಲ ಸೋಲ್ತೀವಿ. ಗೆದ್ರೆ ಇತಿಹಾಸ ಸೃಷ್ಟಿ ಆಗುತ್ತೆ ಅಷ್ಟೇ. ಬರೀ ಡಿ ಬಾಸ್ ಸರ್ ಇನ್ನು ಹೋಗಿ ಅಂತ ಹೇಳಿಲ್ಲ, ನಾನ್ ಹೋಗ್ತೀನಿ ಅಂತ ಹೇಳಿದ್ದು. ಹೌದು, ನನ್ನ ಅಭಿಮಾನಿಗಳು ನನ್ನ ಸೆಲೆಬ್ರಿಟಿಗಳು ನೀವು ಅಲ್ಲಿ ಹೋಗಿ ತಿನ್ಲೇಬೇಕು ಅಂತ ಏನಾರ ಒಂದು ಮಾತು ಹೇಳಿದ್ರೆ ಹೌದೌದು, ನನ್ನ ಇಲ್ಲಿರಕ್ ಬಿಡೋದನ್ನೇ ಇಲ್ಲ. ಅಷ್ಟು ಟ್ರಾಫಿಕ್ ಜಾಮ್. ಇವಾಗ ಪ್ರೆಸೆಂಟ್ ಹೊಡೆದಾಡ್ತಾ ಇರೋದು ಜಾತಿ 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 ಜಾತಿ. ಆ ಜಾತಿ ತಗೊಂಡು ಉಪ್ಪಿಗೆ ಹಾಕೊಂಡು ನೆಕ್ಕೊಳ್ಳೋದ ಸರ್. ಅವ್ರದ್ದು ರಕ್ತ ಕೆಂಪು, ನಮ್ದು ರಕ್ತ ಕೆಂಪೆ. ಮುಂದೆ 1000 ಜನ ಕ್ಯೂ ನಿಂತಿರ್ತಾರೆ ನಮ್ಮ ಇದಕ್ ಬರ್ಲಿ, ನಮ್ ಪ್ರಮೋಷನ್ ಮಾಡ್ಲಿ ನಮ್ಗೆ ಹಂಗೆ ಅಂತ. ಬಟ್ ಆ ವ್ಯಕ್ತಿಯವರು ಬರೀ ಅವರು ಬಡವರಿಗೆ, ಕಾಲಿಲ್ದವ್ರಿಗೆ, ಈ ಆಟೋ ಚಾಲಕರು ಸುಮಾರು ಜನ ನೋಡಿದ್ರೆ ಅಂತವ್ರು ಸಪೋರ್ಟ್ ಮಾಡ್ತಾರೆ. ಅಂಗವಿಕಲರಿಗೆ ಯಾರ್ಯಾರಿಗೋ ಸಪೋರ್ಟ್ ಮಾಡೋದು, ಅದು ಖುಷಿ ವಿಷಯ ಸರ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬಟ್ ನಾನು ಇವಾಗ ನಿಮಗೆ ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಲ್ಲಿ ಹೊಟ್ಟೆಪಾಡು ಅಂತ ಒಂದು ಚಾಟ್ಸ್ ಇದೆ. ಯಾಕೆ ಹೊಟ್ಟೆಪಾಡು ಅಂತ ಚಾಟ್ಸ್ ಇದೆ? ಎಷ್ಟೋ ಒಂದು ಚಾಟ್ಸ್ ಅಂಗಡಿ ಇರುತ್ತಲ್ಲ, ಚಾಟ್ಸ್ ಅಂಗಡಿ ಯಾಕೆ ಇವನು ವಿಡಿಯೋ ಮಾಡ್ತಾವೆ ಅಂತ. ಬಟ್ ಅದರಲ್ಲಿ ವಿಶೇಷತೆ ಇದೆ, ಏನು ಅಂತ ನಾನು ನಿಮಗೆ ತೋರಿಸ್ತೀನಿ.